ಇಂತಹ ದಯನೀಯ ಸ್ಥಿತಿಯಲ್ಲಿರುವ ಕುಟುಂಬ ಯಾವುದು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿದೆ ಅಂತ ಭಾವಿಸಬೇಡಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರಲ್ಲ, ಅವರ ಸ್ವಕ್ಷೇತ್ರ ವರುಣಾಗೆ ಕೂಗಳತೆ ದೂರದಲ್ಲಿದೆ. ಇನ್ನು ದರ್ಶನ್ ಧ್ರುವನಾರಾಯಣ್ ಎಂಬ ಯುವ ಶಾಸಕರಿದ್ದಾರಲ್ಲ, ಅವರ ಸ್ವಕ್ಷೇತ್ರ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಇಂತಹ ದಯನೀಯ ಸ್ಥಿತಿಯಲ್ಲಿ ಕುಟುಂಬವೊಂದು ಜೀವನ ನಡೆಸುತ್ತಿರುವುದು ನಮ್ಮ ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅಷ್ಟೇ ಅಲ್ಲ, ಪದೇ ಪದೇ ಸಂವಿಧಾನ, ಹಸಿವು, ಬಡತನದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಲಷ್ಟೇ ಸೀಮಿತ, ಅನುಷ್ಠಾನ ಮಾಡಲು ಅಲ್ಲ ಎಂಬುದಕ್ಕೆ ಈ ಸ್ಟೋರಿಯೊಂದು ನಿದರ್ಶನ. ಮಾನ್ಯ ಮುಖ್ಯಮಂತ್ರಿಗಳು ಆರಿಸಿ ಬಂದಿರುವ ವರುಣಾ ಕ್ಷೇತ್ರಕ್ಕೆ ಹೊಂದಿಕೊಂಡೇ ಇರುವ ಈ ಕುಟುಂಬದ ದಯನೀಯ ಸ್ಥಿತಿಯ ಬಗ್ಗೆ ಒಮ್ಮೆ ಭೇಟಿ ನೀಡಿ ಪರಿಶೀಲಿಸಿದ್ರೆ ಅರ್ಥವಾಗಲಿದೆ. ರಾಜ್ಯದಲ್ಲಿ ಎಂತಹ ದಯನೀಯ ಸ್ಥಿತಿ ಇದೆ ಎಂಬ ಸತ್ಯಾಂಶ. ಆದರೆ ಅದು ಸಾಧ್ಯವಾಗಲಿದೆಯಾ ಗೊತ್ತಿಲ್ಲ. ಎಲ್ಲಿದ್ದಾರಲ್ಲ ಇವರ ಹೆಸರು ಪುಟ್ಟಮ್ಮ, ಇವರೊಂದಿಗೆ ಯಲ್ಲಮ್ಮ ಎಂಬ ಮತ್ತೊಂದು ಕುಟುಂಬವೂ ಇದೆ. ದುಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದೆ. ನಂಜನಗೂಡು ತಾಲೂಕಿನ ಹೊರಳವಾಡಿ ಹೊಸೂರು ಗ್ರಾಮದಲ್ಲಿ ವಾಸವಿರುವ ಹಂದಿಜೋಗಿ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಲೆ ತಗ್ಗಿಸುವಂತಾಗಿದೆ. ಯಾರು ಮನನ್ನು ಕೊಟ್ಕೊಡಿಲ್ಲ, ಜಾಗನೂ ಇಲ್ಲ ನಮ್ಮ ಹತ್ರ, ಎಲ್ಲ ಗಲೀಜು. ಯಾರು ನಲ್ಲಿ ಹಾಕೊಡಲ್ಲ, ಎಣ್ಣೆ ಇಲ್ಲ, ಒಂದು ಕರೆಂಟ್ ಹಾಕೋದಿಲ್ಲ, ಏನು ಮಾಡೋದಿಲ್ಲ. ಯಾರು ಕೇಳಿದ್ರು ಮಾಡ್ತೀವಿ ಅಂತಾರಳೆ, ಮಾಡಾಗಿಲ್ಲ. ಏನು ಮಾಡೋದ, ಹಿಂಗೆ ಅವನು ವನವಾಸ ಮಾಡ್ತಾವೆ. ಮಕ್ಕಳು ನೋಡಿದ್ರೆ ಓದಕ್ಕೆ ಇದಿಲ್ಲ. ಬೇರೆ ಒಂದು ಹುಡುಗಿನ ಕಳ್ಸಿನಿ, ಬೇರೆ ಪಕ್ಕದ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಕೂತಿನಾಳೆ. ಕೂತಿ ಸಕ್ಕ ಸೀನೇನು ಇಲ್ಲ, ಅದೇ ನಾನು ಬತ್ತು ತಂದ್ಕೊಂಡು ಮಾಡ್ತಾವೆ ಅಷ್ಟೇ ಹೇಳಿ. ಆಗ್ಲಿಂದ ಸುಮಾರು 70-80 ವರ್ಷ ಆಗೋಯ್ತಾಳೆ ಇರೋದು. ನಾವು ಇದೆ ವನವಾಸ ಮಾಡ್ಕೊಂಡು ಯಾರನ್ನ ಕೇಳಿದ್ರು ಹಂಗೆ ಮಾಡ್ತೀವಿ ಅಂತಾರ. ಯಾರನ್ನ ಕೇಳಿದ್ರು ಮಾಡ್ತೀವಿ ಅಂತಾರ. ಓಟ್ ಆದ್ಮೇಲೆ ಸದ್ದಿಲ್ಲ ಪದ್ದಿಲ್ಲ, ಎಲ್ಲ ಕೇಳಿ ಬಿಟ್ಟು ಸುಮ್ ಕೂತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಯಾರನ್ನೂ ಕೇಳಿಲ್ಲ. ಓಟ್ ಹಾಕೋ ಗಂಟ ಹ್ಞೂ ಅಂತಾರ. ಓಟ್ ಹಾಕಿದ್ಮೇಲೆ ಸದ್ದಿಲ್ಲ. ನಮ್ಮ ಅನ್ನ ಹತ್ರನೇ ಬರಲ್ಲ. ಓಟ್ ಹಾಕಿದ್ಮೇಲೆ ತಿರ್ಗೇ ನೋಡೋದಿಲ್ಲ. ಎಲ್ಲ ಹಾಕ್ಸ್ಕೊತಾರಳೆ. ನಮ್ಗೇನು ಸಬ್ಲಾಗಿಲ್ಲ, ಏನು ಈ ಗೌರ್ಮೆಂಟ್ ಅನ್ನೋದೇ ಇಲ್ಲ ನಮ್ಗ. ಅದೊಂದು 5 kg ಅಕ್ಕಿ ಕೊಡ್ತಾರ ಅಷ್ಟೇ, ಇನ್ನೇನು ಇಲ್ಲ. ಒಂದು ಮನ ಇಲ್ಲ, ಒಂದು ಮಟ್ಟಿ ಇಲ್ಲ, ಒಂದು ಜಾಗ ಇಲ್ಲ, ಏನು ಇಲ್ಲ. ಸುಮಾರು 75 ವರ್ಷಗಳಿಂದ ಜೋಪಡಿಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಬದುಕು ಸಾಗಿಸುತ್ತಿರುವ ಈ ಕುಟುಂಬಗಳು ಚುನಾವಣೆ ಬಂದ್ರೆ ಮತ ಹಕ್ಕು ಚಲಾಯಿಸ್ತಾರೆ. ಆದರೆ ಮೂಲ ಸೌಕರ್ಯ ಪಡೆಯುವ ತಮ್ಮ ಹಕ್ಕಿನಲ್ಲಿ ನಿರಂತರವಾಗಿ ವಂಚನೆಗೆ ಒಳಗಾಗುತ್ತಿದ್ದಾರೆ. ಚುನಾವಣೆ ಬಂದ್ರೆ ಮತಕ್ಕಾಗಿ ಜೋಪಡಿ ಬಾಗಿಲು ಬಡಿಯುವ ಜನಪ್ರತಿನಿಧಿಗಳಿಗೆ ಇವರ ಭಾವನೆ ಮಾತ್ರ ಕಾಣಿಸುತ್ತಿಲ್ಲ. ನಮಗೆ ಮನೆ ಮತ್ತು ಮೂಲ ಸೌಕರ್ಯಗಳನ್ನ ನೀಡಿ ಎಂದು ಸಾಕಷ್ಟು ಬಾರಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ರೋಸಿ ಹೋಗಿರುವ ಈ ಕುಟುಂಬಗಳು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡುವುದಾಗಿ ಘೋಷಿಸಿದ್ದಾರೆ. ಎಲ್ಲ ಕಡೆ ಊರಲ್ಲಿ ರೋಡ್ ಕೆಲಸ ಮಾಡವ್ರೆ, ಚರಂಡಿ ಮಾಡವ್ರೆ. ನಾವೇನ್ ಮಾಡಿದ್ವಿ ಸರ್? ನಾವು ಸರ್ಕಾರಕ್ಕೆ ಇಲ್ವಾ? ಅದೇ ನಾವೇನು ಪಾಕಿಸ್ತಾನದವ್ರಾಗದ ಸರ್? ನಾವು ಪಾಕಿಸ್ತಾನದವ್ರಾಗಿದ್ರೆ ಮಾಡೋದೇ ಬೇಡಿ. ನಮ್ಮ ದೇಶಕ್ಕೆ ಬೇಕಾದ್ರೆ ಹೋಗ್ಬಿಡಾಗಿತ್ತು. ನಾವು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದಿದ್ವಿ, ಕರ್ನಾಟಕದಲ್ಲಿ ನೀರು ಕುಡಿತಾ ಇದ್ವಿ. ನಮಗೆ ಕರ್ನಾಟಕದಲ್ಲಿ ಅನ್ನ ನೀರು ಕೊಡದೆ ನಮ್ಗೆ ಏನು ಕೊಟ್ಟಿಲ್ವಲ್ಲ ಸರ್? ಒಂದು ಮನೆ ಇಲ್ಲ, ಒಂದು ಚರಂಡಿ ಕೆಲಸ ಇಲ್ಲ, ಒಂದು ಕರೆಂಟ್ ಇಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ ಸರ್? ಸರ್ಕಾರ ಏನ್ ಮಾಡ್ತಾ ಇದೆ ಸರ್? ಸರ್ಕಾರ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮನ್ನು ನೋಡೇ ಇಲ್ವಾ ಜನ? ಅಲ್ಲ, ಯಾರ ಕಣ್ಣು ನಾವು ಬಿದ್ದೇ ಇಲ್ವಾ? ಎಲೆಕ್ಷನ್ ಅವ್ರಿಗೆ ಬರ್ತಾರೆ, ನೋಡ್ತಾರೆ, ಓಟ್ ಹಾಕ್ಸ್ಕೊತಾರೆ, ನೆಟ್ಕೋಗ್ಬಿಡ್ತಾರೆ ಸರ್. ನಾವೇನು ಮಾಡಿದ್ದೀವಿ ಸರ್? ಪಾಪ ಎಲ್ಲ ಊರಿಗೂ ಹಂಗೆ ಮಾಡೋರು ಸರ್. ನಾವು ಒಬ್ಬರೇ ಹೊಸೂರಲ್ಲಿ ನೋಡಿ ಎಷ್ಟು ಮನೆ ಕಟ್ಸ್ಕೊಟ್ಟಾರೆ. ನಮ್ಗೊಂದು ಗ್ರ್ಯಾಂಟ್ ಹಾಕ್ಸಿಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ಮೋರಿ ಕೆಲಸ ಮಾಡಿಸಿಲ್ಲ ಸರ್. ಓಟೇ ಹಾಕಲ್ಲ ಸರ್. ನಾವು ಯಾರು ಬರಲಿ ಅದು ಬಹಿಷ್ಕಾರ ಹಾಕ್ತೀನಿ ಸರ್. ಈ ಸರಿ ತಾಲೂಕು ಆಫೀಸಲ್ಲೇ ನಮ್ಮ ಕಡೆಯವ್ರನ್ನೆಲ್ಲ ಸೇರಿ, ನಮ್ಮ ಜಾತಿ ಜನಾಂಗನೆಲ್ಲ ಸೇರಿಸಿ ಒಂದು ಇದು ಮಾಡಿಸ್ತೀವಿ, ಸ್ಟ್ರೈಕ್ ಮಾಡಿಸ್ತೀವಿ ಸರ್. ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಮಾಡಲಿ, ಅವ್ರು ಮಾಡದೇ ಇರಲಿ, ನಾವು ಫಸ್ಟೇ ಈ ಸರಿ ಒಂದು ಸ್ಟ್ರೈಕ್ ಮಾಡ್ತೀವಿ ಸರ್. ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ
ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿಲ್ಲ. ಗ್ರಾಮದ ಚರಂಡಿ ನೀರೆಲ್ಲ ಇವರ ಜೋಪಡಿಗಳ ಮುಂದೆ ಸಂಗ್ರಹವಾಗಿ ದುರ್ವಾಸನೆ ಬಡಿಯುತ್ತಿದ್ರು. ಸಹಿಸಿಕೊಳ್ಳುತ್ತಿರುವ ಈ ಕುಟುಂಬದ ಸಹನೆಯನ್ನ ಅರ್ಥ ಮಾಡಿಕೊಳ್ಳುವ ಮನಸ್ಸುಗಳೇ ಇಲ್ಲವಾಗಿವೆ. ಈ ದೃಶ್ಯಗಳನ್ನ ನೋಡಿಯಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಿಂಚಿತ್ತಾದರೂ ಹೃದಯವಂತಿಕೆ ತೋರಿ ಇವರ ಬವಣೆ ನೀಗಿಸಬೇಕಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.